ಹಾಯ್ ಗಾಯ್ಸ್, ನಾನು ಲಾಸ್ಟ್ ಟೈಮ್ ಹೇಳಿದ ಥರನೇ ನಾವು ಅಲ್ಲೇ ತೋಟದಲ್ಲೇ ಗ್ರೀನ್ ಟೀ ತೊಗೊಂಡ್ವಿ. ಚಳಿಗೆ ಗ್ರೀನ್ ಟೀ ತೊಗೊಂಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗಲೇ ನಾನು ಪಪ್ಪಾಯ ಸೀಡ್ಸ್ ಹಾಕ್ಬಿಟ್ಟು ಬಂದಿದ್ದೆ. ಅದೆಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಮತ್ತು ಗ್ರೀನ್ ಟೀ ತಗೊತಾನೆ ತೋಟ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ನೋಡಿದ್ರೆ ಎಷ್ಟೊಂದು ಸೀಬೆಹಣ್ಣೆಲ್ಲ ಹಣ್ಣಾಗಿ ಕೆಳಗಡೆ ಕೂಡ ಬಿದ್ದಿತ್ತು. ಮತ್ತು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅಲ್ಲೊಂದು ಮರ ಇದೆ, ಅದನ್ನು ನೀಟಾಗಿ ಕಟ್ ಮಾಡಬೇಕು, ಚೆನ್ನಾಗಿ ಬೆಳೆಯುತ್ತೆ ಅಂತ. ಹಿಂಗೆ ಎಲ್ಲ ತೋಟ ಎಲ್ಲ ಒಂದು ರೌಂಡ್ ಹಾಕಿ ಅಡಿಕೆ ತೋಟ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಲಾಸ್ಟ್ ಟೈಮ್ ತೋರಿಸಿದೆ ನೋಡಿ ನಿಮಗೆ, ಅದು ಬಂದು ಮೆಣಸಿನ ಗಿಡ ಬಂದು ಚಿಗುರುತ್ತಾ ಇದೆ. ಮತ್ತು ಕಾಕಡ ಗಿಡ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ. ಮತ್ತು ಅದಾದಮೇಲೆ ನಾನು ಅಡುಗೆ ಮಾಡೋಣ ಅಂತೇಳಿ ಟೊಮೊಟೊ ಎಲ್ಲ ತೊಳ್ಕೊತಾ ಇದ್ದೆ. ಟೊಮೊಟೊ ಎಲ್ಲ ತೊಳ್ಕೊಂಡು ನೋಡಿ ಎಷ್ಟು ಸಾಮಾನು ತೊಗೊಂಡೋಗಿದೆ ಮನೆಯಿಂದನೇ ಎಲ್ಲನೂ. ನಮ್ಮ ಮನೆಯವ್ರು ಬಂದರು ಅಷ್ಟು. ನೋಡಮ್ಮ, ಬೇರೆ ತೋಟಕ್ಕೆ ಹೋದ್ರೆ ಒಂದು ಟೈಮಲ್ಲಿ ನಾವು ಬಾಳೆಲೆಗೆ ಪಕ್ಕ ತೋಟದಲ್ಲೆಲ್ಲ ಹುಡ್ತಾ ಇದ್ದೆ ನಾವು. ಇವತ್ತು ದಿನ ನಮ್ಮ ತೋಟದಲ್ಲೇ ಬಾಳೆಲೆ ಇದೆ. ಊಟ ದಿನಕ್ಕೆ ತಟ್ಟೆ ಗಿಟ್ಟೆ ಅವಶ್ಯಕತೆ ಇಲ್ಲ, ನ್ಯಾಚುರಲ್. ನಮ್ಮ ಮನೆಯವ್ರು ಬಾಳೆ ಎಲ್ಲ ಕುಯ್ಕೊಂಬರೋಷ್ಟರಲ್ಲಿ ನಾನು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಹಚ್ಕೊತಾ ಇದ್ದೆ. ಅಷ್ಟೆಲ್ಲ ಮನೆಯವ್ರು ಏನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮಾಡಿಕೊಂಡ್ರು. ಇದು ನೋಡಿ, ಇದೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಸೌದೆ ಬೇಕಲ್ಲ ಅಡುಗೆ ಮಾಡೋಕ್ಕೆ ಅಂತೇಳಿ ಸೌದೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡೆ. ಮತ್ತು ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗಲೇ ನಾನು ನನ್ನ ಮಕ್ಕಳೆಲ್ಲ ಹೋಗಿದ್ದಾಗ ಒಲೆ ಅಲ್ಲೇ ಹಾಕಿದ್ದು ಹಂಗೆ ಇತ್ತು. ಸರಿ, ಅಕ್ಕಿ ಎಲ್ಲ ತೊಳ್ಕೊಂಡು ನಾನು ಕುಕ್ಕರಲ್ಲಿ ಅನ್ನನೂ ಕೂಗಿಸ್ದೆ ಅಲ್ಲೇ, ಮತ್ತು ಗೊಜ್ಜುನೂ ಕೂಡ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನೆಕ್ಸ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್.